ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇವ್ರು ಯಾಕೆ ಹಿಂಗೆ ಕೇಳಿದ್ರು ಮತ್ತು ಇವ್ರಿಗೆ ನಾನು ಏನಂತ ಉತ್ತರ ಕೊಟ್ಟೆ ಅಂತ ನೋಡಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಎಲ್ಲೋ ಜನರೇ ಎಂಚೌಲ್ಲರು ಅಂತ ಹೇಳ್ಕೊಂಡು ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದೆ. ಇದ್ದನು ದೈವಗಳಿಗೆ ದೇವರಿಗೆ ಪೂಜೆ ಮಾಡ್ತಾ ಇದ್ದ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಒಂದೆರಡು ವಿಡಿಯೋ ಮಾಡ್ಕೊಂಡೆ. ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಈ ಕಡೆ ನೋಡ್ತೀನಿ. ಅಣ್ಣ ಫುಲ್ಲು ಮಿಂಚಿಂಗ್ ರೆಡಿ ಆಗಿದ್ದ. ಅವ್ನು ರೆಡಿ ಆಗಿದ್ದಾನ ಅಂತೇಳಿ ಕ್ಯಾಮ್ರಾಮ್ಯಾನ್ ಹುಡುಕ್ದೆ. ಕ್ಯಾಮ್ರಾಮ್ಯಾನ್ ಸಿಗ್ದ. ಅಣ್ಣ ಪೊರ್ಲಾಗಿ ರೆಡಿ ಆಗಿದ್ದ. ಅದಕ್ಕೆ ಕ್ಯಾಮ್ರಾಮ್ ಇದ್ದವನು ಒಂದೆರಡು ಫೋಟೋಸ್ ತಗ್ಸ್ಕೊಂತಿದ್ದ. ಆಮೇಲೆ ಅಲ್ಲಿಂದ ನಾನು ಅಣ್ಣನ ಜೊತೆ ಸೀದಾ ದೇವರನ್ನ ಮತ್ತು ದೇವಸ್ಥಾನಕ್ಕೆ ಅಂತೇಳಿ ಸೀದಾ ದೇವಸ್ಥಾನದ ಕಡೆ ಹೊರಟೆ. ಸೀದಾ ಕೊನೆಗೂ ದೇವಸ್ಥಾನ ಬಂದ್ವಿ. ದೇವಸ್ಥಾನ ನೋಡ್ತೀವಿ ಫುಲ್ಲು ಖಾಲಿ ಇತ್ತು. ಫುಲ್ ನಾವು ಹೊರಟಿದ್ದೆ 12 ಗಂಟೆ ಆಗಿತ್ತು. ಸೊ ದೇವಸ್ಥಾನ ಪೂರ್ತಿ ಖಾಲಿತ್ತು. ಸೊ ದೇವರಿಗೆ ಒಂದು 4-5 ಪ್ರದರ್ಶನ ಹಾಕ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟು. ಇದು ಯಾವ ದೇವಸ್ಥಾನ ಅಂದರೆ ಇದು ಬಬ್ಬು ಸ್ವಾಮಿ ದೇವಸ್ಥಾನ ಅಂತ, ದೈವಗಳು ಅಂತ ಹೇಳ್ತೀವಲ್ಲ ನಾವು, ಆ ದೇವಸ್ಥಾನ ಇದು. ಅಲ್ಲಿಗೆ ಹೋಗಿ ಒಂದು 5 ನಿಮಿಷ ಕೈ ಮುಕ್ಕೊಂಡು ವಾಪಸ್ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಂಗೆ ಅಣ್ಣ ಇದ್ದವನು ಹಂಗೆಲ್ಲ ಬಿಚ್ಚೆ ಸಾಕಿದ್ದ. ಯಾಕೆ ಅಂದರೆ ಫುಲ್ಲು ಶೆಕೆ ಇದೆ ಅಂತ ಇಲ್ಲಿ. ಏನು ಬೇಸಿಗೆ ಹಾಡ ಹಿಂಗೆ ಬೇಸಿಗೆಗೆ ಬೈಕೊಂಡು ಇವ್ರು ಹೆಂಗೆ ಡೊಲ್ಲಿಡ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಅವ್ರು ಬಡಿಯೋದು ಕೇಳಿಸ್ಕೊಂಡು ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವ್ರು ಬಡಿಯೋದು ಕೇಳಿಸ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಇಲ್ಲಿ ಸ್ವಲ್ಪ ದನಕರು ಹತ್ರ ಮಾತಾಡೋಣ ಅಂತೇಳಿ ದನಕರು ಹತ್ರ ಬಂದೆ. ಅಲ್ಲಿಂದ ಸೀದಾ ಹೊರಗಡೆ ಹೋಗ್ತೀನಿ. ಹೂವುಗಳೆಲ್ಲ ಕಾಣಿಸ್ತಾ ಇದ್ವು. ಕ್ಯಾಮ್ರಾಮ್ಯಾನ್ ಅದನ್ನು ನಾನು ಸುಮ್ಮನೆ ಒಂದು 2 ನಿಮಿಷ ಸುಮ್ಮನೆ ಇರಲಾರ್ದೆ ಹೂವುಗಳಿಂದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಅಲ್ಲಿಂದ ನಾನು ಸ್ವಲ್ಪ ಈ ಕಡೆ ಬಂದು ನೋಡ್ತೀನಿ. ಅಣ್ಣ ಇದ್ದನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಬ್ಯಾಟಿಂಗ್ ಫುಲ್ ಹೆವಿಯಾಗಿ ಪ್ರಾಕ್ಟೀಸ್ ಮಾಡೋದು ನೋಡಿ ನನಗೇನು ಅನ್ನಿಸ್ತು ಅಂದರೆ, ಆ ಹುಡುಗನ ಥರ ನನಗೂ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತು, ವಿವರ್ ಥರ ಆಗಿ. ನನ್ನ ಫೋನ್ ಚಾರ್ಜ್ ಇರಲಿಲ್ಲ. ನೈಟ್ ಟೈಮಿಗೆ ಬಂದೆ. ಅಷ್ಟೊತ್ತಿಗೆ ಅಣ್ಣ ಏನೋ ಅಡುಗೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ನೈಟ್ ಆಯಿತು. ನಮ್ಮ ಅಣ್ಣ ಸಿಗ್ದ, ನಿತಿನ್ ಅಣ್ಣ ಅಂತ. ಇವನಿದ್ದು ನನಗೆ ಸುಮ್ಮನೆ ತಲೆ ತಿಂತಾ ಇದ್ದ. ಅದಕ್ಕೆ ಇವನಿಗೆ ಒಂದು 2 ವಿಡಿಯೋ ಮಾಡ್ಕೊಂಡೆ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹೌದು ಅಂದ್ಬಿಟ್ಟು ನಾನಿದ್ದವನು ಹೊರಗಡೆ ಬಂದೆ. ಹೊರಗಡೆ ನನಗೆ ಇವನು ಸಿಗ್ದ. ಇವನು ಮಾತಾಡಿಸ್ಕೊಂಡು ಇಲ್ಲಿ ನೋಡ್ತೀನಿ, ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅಷ್ಟೊತ್ತಲ್ಲಿ ಟೈಮ್ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.